ಹಾಯ್, ವೆಲ್ಕಮ್ ಟು ಇಶಾನ್ವಿ ಅಕಾಡೆಮಿ ಶಿವಮೊಗ್ಗ. ನಾನು ಪ್ರಕಾಶ್ ಮಂಡಗಟ್ಟ. ಇಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮತ್ತು ಶ್ರೀಕೃಷ್ಣ ದೇವರಾಯನ ಸಾಧನೆಗಳನ್ನು ಕುರಿತು ಅವಲೋಕನ ಮಾಡೋಣ. ಸ್ಥಾಪಕರು ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದಂಥ ಅತ್ಯಂತ ಪ್ರಮುಖವಾದಂಥ ಮಧ್ಯಕಾಲೀನ ರಾಜಮನೆತನ. ಇಂಥ ಒಂದು ಶ್ರೇಷ್ಠ ಸಾಮ್ರಾಜ್ಯದ ಸ್ಥಾಪಕರು ಹರಿಹರ ಮತ್ತು ಬುಕ್ಕರಾಯ ಅಂತಕ್ಕಂಥ ಇಬ್ಬರು ಸಂಗಮ ಸಹೋದರರು 1336ರಲ್ಲಿ ಸ್ಥಾಪನೆ ಮಾಡ್ತಾರೆ. ಗುರು ವಿದ್ಯಾರಣ್ಯರ ಒಂದು ಬೆಂಬಲ ಮತ್ತು ಆಶೀರ್ವಾದದಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಣೆಯಾಗಿರ್ತಕ್ಕಂಥ ಆಶೀರ್ವಾದ ಮಾಡಿದಂಥ ಗುರು ಯಾರು ಅಂತಂದರೆ ವಿದ್ಯಾರಣ್ಯ. ಅವರ ಆಶೀರ್ವಾದ ಪಡೆದಂಥ ಹರಿಹರ ಮತ್ತು ಬುಕ್ಕರಾಯ ಎಂಬ ಇಬ್ಬರು ಸಂಗಮ ಸಹೋದರರು 1336ರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಈ ಸಂಗಮ ಸಹೋದರ ಪ್ರಮುಖ 5 ಜನ ಇದ್ದಾರೆ. ಹರಿಹರ, ಬುಕ್ಕ, ಕಂಪಣ, ಮಾರಪ್ಪ ಮತ್ತು ಮುದ್ದಪ್ಪ. ಈ 5 ಜನರನ್ನು ಕೂಡ ನಾವು ಸಂಗಮ ಸಹೋದರರು ಅಂತ ಕರೀತೇವೆ. ಇವರ ಮೊದಲ ರಾಜಧಾನಿ ಆನೆಗೊಂದಿ. ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ. ಪ್ರಧಾನ ರಾಜಧಾನಿ ಹಂಪಿ. ಹಂಪಿ ಏನಿದೆ ಪಂಪಾಂಬಿಕಾ ದೇವಿಯ ಹೆಸರಿನಿಂದಾಗಿ ಹಂಪಿ ಎಂಬ ಹೆಸರು ಬಂದಿದೆ. ಇವರ ರಾಜಲಾಂಛನ ವರಾಹ. ಶ್ರೀ ವಿರೂಪಾಕ್ಷ ಅನ್ನುವಂಥದ್ದು ವಿಜಯನಗರ ಅರಸರ ಕುಲದೇವರು ಮತ್ತು ಅವರ ರಾಜಮುದ್ರಿಕೆಯಾಗಿತ್ತು. ಶ್ರೀ ವಿರೂಪಾಕ್ಷ ವಿಜಯನಗರದ ಅರಸರ ಕುಲದೇವರು ಮತ್ತು ರಾಜಮುದ್ರಿಕೆಯನ್ನು ನಾವಿಲ್ಲಿ ಗಮನಿಸ್ತೇವೆ. ಒಟ್ಟು ವಿಜಯನಗರ ಸಾಮ್ರಾಜ್ಯನ ಪ್ರಮುಖವಾಗಿ 4 ಮನೆತನಗಳು ಆಳ್ವಿಕೆಯನ್ನು ಮಾಡ್ತವೆ. 1336ರಲ್ಲಿ ಸ್ಥಾಪನೆಯಾಗಿದ್ದರಿಂದ ಹಿಡಿದು 1646ರವರೆಗೆ ಒಟ್ಟು 4 ಮನೆತನಗಳು ಇದನ್ನು ಆಳ್ವಿಕೆ ಮಾಡ್ತವೆ. ಆ 4 ಮನೆತನ ಯಾವುದು ಅಂದರೆ, ಒಂದು ಸಂಗಮ ಮನೆತನ 1336ರಿಂದ 1485ರವರೆಗೆ ಆಳ್ವಿಕೆ ಮಾಡಿದರೆ. ಸಾಳುವ ಮನೆತನ 1485ರಿಂದ 1505. ತುಳುವ ಮನೆತನ 1505ರಿಂದ 1570. ಅರವೀಡು ಮನೆತನ 1570ರಿಂದ 1646. ಅತ್ಯಂತ ಸುದೀರ್ಘಾವಧಿ ಆಳ್ವಿಕೆ ಮಾಡಿದಂಥ ಮನೆತನ ಯಾವುದು ಅಂದರೆ ಸಂಗಮ ಮನೆತನ. ಅತ್ಯಂತ ಕಡಿಮೆ ಅವಧಿ ಆಳ್ವಿಕೆ ಮಾಡಿದಂಥ ಮನೆತನ ಸಾಳುವ ಮನೆತನ. ಈ 4 ಮನೆತನಗಳು ವಿಜಯನಗರ ಸಾಮ್ರಾಜ್ಯನ ಆಳ್ವಿಕೆ ಮಾಡ್ತವೆ. ಇನ್ನು ಕೃಷ್ಣದೇವರಾಯನ ಸಾಧನೆಗಳು 1509ರಿಂದ 1529ರವರೆಗೆ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ರಾಜನಾಗಿ ಅಧಿಕಾರವನ್ನು ಚಲಾಯಿಸ್ತಾನೆ. ಈತ ತುಳು ವಂಶದ ಮತ್ತು ವಿಜಯನಗರ ಸಾಮ್ರಾಜ್ಯದ ಸರ್ವಶ್ರೇಷ್ಠ ದೊರೆ. 4 ಸಂತತಿಗಳಲ್ಲೂ ಕೂಡ ಕಂಪೇರ್ ಮಾಡಿದರೆ ಅತ್ಯಂತ ಸರ್ವಶ್ರೇಷ್ಠ ದೊರೆ ಅಂತೇಳಿ ಇತಿಹಾಸಕಾರರು ಕೃಷ್ಣದೇವರಾಯನ ಗುರುತಿಸ್ತಾರೆ. ಈತ ಸಾಮಾನ್ಯ ಶಕ 1509ರಲ್ಲಿ ವಿಜಯನಗರದ ಅರಸನಾಗಿ ಸಿಂಹಾಸನವನ್ನು ಏರ್ತಾನೆ. ಈತನ ಪ್ರಧಾನಮಂತ್ರಿ ತಿಮ್ಮರಸ. ಈತನ ಸಾಧನೆಗಳನ್ನು ಪ್ರಮುಖವಾಗಿ ನಾವು 2 ಭಾಗಗಳಾಗಿ ಮಾಡಿಕೊಂಡು ಅಧ್ಯಯನ ಮಾಡಬಹುದು. ಒಂದು ಸೈನಿಕ ಸಾಧನೆಗಳು, ಮತ್ತೊಂದು ಸಾಂಸ್ಕೃತಿಕ ಸಾಧನೆಗಳು. 2 ಸೆಕ್ಷನ್ ಮಾಡಿಕೊಂಡು ಅಧ್ಯಯನ ಮಾಡಿದ್ರೆ ನೆನ್ಪಿಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಸೈನಿಕ ಸಾಧನೆಗಳನ್ನು ಅವಲೋಕನ ಮಾಡೋಣ. 1510ರ ಯುದ್ಧ ಮೊದಲನೇ ಪಾಯಿಂಟು. 1510ರಲ್ಲಿ ದೋಣಿ ಕದನದಲ್ಲಿ ಬಿಜಾಪುರದ ಯೂಸುಫ್ ಆದಿಲ್ ಶಾ ಮತ್ತು ಬೀದರ್ನ 2ನೇ ಮಹಮ್ಮದ್ ಶಾರನ್ನ ಸೋಲಿಸಿ ಆತ ರಾಯಚೂರು ಕೋಟೆ ಮತ್ತು ತುಂಗಭದ್ರಾ ದೋಅಬ್ ಪ್ರದೇಶಗಳನ್ನು ಕ್ಯಾಪ್ಚರ್ ಮಾಡಿಕೊಂಡು ತನ್ನ ಸಾಮ್ರಾಜ್ಯಕ್ಕೆ ಸೇರ್ಪಡೆ ಮಾಡ್ಕೋತಾನೆ. ಅಧಿಕಾರಕ್ಕೆ ಬಂದಂಥ ವೆರಿ ನೆಕ್ಸ್ಟ್ ಇಯರ್ರೇ ಬಹುಮನಿ ಸುಲ್ತಾನ 2 ಶಾಹಿ ರಾಜ್ಯಗಳಾಗಿರ್ತಕ್ಕಂಥ ಬಿಜಾಪುರದ ಸುಲ್ತಾನ ಮತ್ತು ಬೀದರ್ನ ಸುಲ್ತಾನ, ಬಿಜಾಪುರದ ಯೂಸುಫ್ ಆದಿಲ್ ಶಾ ಮತ್ತು ಬೀದರ್ನ 2ನೇ ಮಹಮ್ಮದ್ ಶಾ ಇಬ್ಬರನ್ನು ಸೋಲಿಸಿ ರಾಯಚೂರು ಕೋಟೆ ಮತ್ತು ತುಂಗಭದ್ರಾ ದೋಅಬ್ ಪ್ರದೇಶವನ್ನು ಕ್ಯಾಪ್ಚರ್ ಮಾಡಿಕೊಡ್ತಾನೆ. ಈ ತುಂಗಭದ್ರಾ ದೋಅಬ್ ಪ್ರದೇಶ ಏನಿದೆ ನಿರಂತರವಾಗಿ ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯ ನಡುವೆ ಕದನಗಳಾಗೋದಕ್ಕೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ಪ್ರಮುಖವಾದಂಥ ಪ್ರದೇಶ. ಈ ತುಂಗಭದ್ರಾ ದೋಅಬ್ ಪ್ರದೇಶದ ಮೇಲೆ ಅಧಿಪತ್ಯ ಸ್ಥಾಪನೆ ವಿಚಾರಕ್ಕಾಗಿಯೇ ಆ 2 ಮನೆತನಗಳ ನಡುವೆ ಸಾಕಷ್ಟು ಸುದೀರ್ಘ ಸಂಘರ್ಷವನ್ನು ನಾವು ಕಾಣ್ತೇವೆ. ಇನ್ನು 2ನೇ ಪಾಯಿಂಟು ಉಮ್ಮತ್ತೂರಿನ ಮುತ್ತಿಗೆ. 1513ರಲ್ಲಿ ಉಮ್ಮತ್ತೂರಿನ ಪಾಳೆಗಾರ ಗಂಗರಾಜ ಬಂಡಾಯವನ್ನು ಹೂಡ್ತಾನೆ. ಅವನ ವಿರುದ್ಧ ದಂಡೆತ್ತಿ ಹೋದಂತಹ ಕೃಷ್ಣದೇವರಾಯ ಆತನನ್ನು ಸೋಲಿಸಿ ಶಿವನ ಸಮುದ್ರ ಮತ್ತು ಶ್ರೀರಂಗಪಟ್ಟಣ ಕೋಟೆ 2ನ್ನ ಕ್ಯಾಪ್ಚರ್ ಮಾಡಿಕೊಂಡು ತನ್ನ ಸಾಮ್ರಾಜ್ಯಕ್ಕೆ ವಿಲೀನ ಮಾಡ್ಕೋತಾನೆ. ಗಂಗರಾಜನನ್ನು ಸೋಲಿಸಿ ಶಿವನ ಸಮುದ್ರ ಮತ್ತು ಶ್ರೀರಂಗಪಟ್ಟಣ ಕೋಟೆಗಳನ್ನು ವಶಪಡಿಸ್ಕೋತಾನೆ. ಇನ್ನು 3ನೇ ದಿಗ್ವಿಜಯ 1513ರಿಂದ 18ರವರೆಗೆ ಕಳಿಂಗದ ದಿಗ್ವಿಜಯ ಅಂತೇಳಿ ಕರಿತೀವಿ. ಇಂದಿನ ಒರಿಸ್ಸಾದ ಪ್ರಾಚೀನ ಕಳಿಂಗ ಏನಿದೆ ಅದರ ಮೇಲೆ ಪ್ರಮುಖವಾಗಿ 5 ಹಂತಗಳಲ್ಲಿ ಆತ ದಂಡಯಾತ್ರೆಗಳನ್ನು ಕೈಗೊಳ್ತಾನೆ. ಇಲ್ಲಿ ಪ್ರಧಾನವಾಗಿ ಒರಿಸ್ಸಾದ ಅಥವಾ ಕಳಿಂಗದ ಗಜಪತಿ ಪ್ರತಾಪರುದ್ರನನ್ನು ಸೋಲಿಸಿ ಹಲವಾರು ಪ್ರದೇಶಗಳನ್ನು ಕ್ಯಾಪ್ಚರ್ ಮಾಡ್ಕೋತಾನೆ. ಆ 5 ಹಂತಗಳನ್ನು 1 ಬೈ 1 ನೋಡ್ತಾ ಹೋಗೋಣ.
ಮೊದಲ ಹಂತದಲ್ಲಿ ಉದಯಗಿರಿ ಕೋಟೆಯನ್ನು ವಶಪಡಿಸ್ಕೊತಾನೆ. ಉದಯಗಿರಿ ಕೋಟೆ, ಈ ಉದಯಗಿರಿ ಕೋಟೆಯನ್ನು ಕ್ಯಾಪ್ಚರ್ ಮಾಡಿಕೊಂಡಂತಹ ಕೃಷ್ಣದೇವರಾಯ ತನ್ನ ಇಬ್ಬರು ಮಡದಿಯರಾಗಿರ್ತಕ್ಕಂಥ ಚಿನ್ನಲಾಂಬ ಮತ್ತು ತಿರುಮಲಾಂಬ ಇಬ್ಬರನ್ನು ಕರೆದುಕೊಂಡು ತಿರುಪತಿಗೆ ಹೋಗ್ತಾನೆ. ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ಧಾರ್ಮಿಕ ಕೇಂದ್ರ ತಿರುಪತಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿಂದ ಕೃಷ್ಣನ ಮೂರ್ತಿನ ತೆಗೆದುಕೊಂಡು ಬಂದು ಹಂಪಿಯಲ್ಲಿ ಒಂದು ಪ್ರಸಿದ್ಧವಾದಂಥ ದೇವಸ್ಥಾನ ನಿರ್ಮಾಣ ಮಾಡ್ತಾನೆ. ಉದಯಗಿರಿ ದಂಡಯಾತ್ರೆಯನ್ನು ಮುಗಿಸ್ಕೊಂಡು ತಿರುಪತಿಗೆ ತನ್ನ ಇಬ್ಬರು ರಾಣಿಯೊಂದಿಗೆ ಭೇಟಿ ಕೊಟ್ಟಂಥ ಕೃಷ್ಣದೇವರಾಯ ಅಲ್ಲಿಂದ ಒಂದು ಬಾಲಕೃಷ್ಣನ ಮೂರ್ತಿಯನ್ನು ತೆಗೆದುಕೊಂಡು ಬಂದು ಹಂಪಿಯಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಇನ್ನು ಎರಡನೇ ಹಂತ ಕೊಂಡವೀಡು ಮುತ್ತಿಗೆ. ನೋಡಿ, ಕೊಂಡವೀಡು ಒರಿಸ್ಸಾದ ಪ್ರಮುಖ ಪ್ರಾಂತ್ಯ. ಕೊಂಡವೀಡು ಕೋಟೆಗೆ ಮುತ್ತಿಗೆ ಹಾಕಿ ಅಲ್ಲಿ ರೆಡ್ಡಿಗಳನ್ನು ಸೋಲಿಸಿ ಕೃಷ್ಣಾ ತೀರದ ಆಂಧ್ರ ಭಾಗವನ್ನು ವಶಪಡಿಸ್ಕೊತಾನೆ. ಕೃಷ್ಣಾ ನದಿ ತೀರದ ಆಂಧ್ರ ಪ್ರದೇಶದ ಭಾಗವನ್ನು ವಶಪಡಿಸ್ಕೊತಾನೆ. ಇನ್ನು ಮೂರನೇ ಹಂತ ಗಜಪತಿ ಪ್ರತಾಪರುದ್ರ ನೇರವಾಗಿ ಮುಖಾಮುಖಿಯಾಗಿ ಯುದ್ಧನ ಮಾಡ್ತಾನೆ. ಅಲ್ಲಿ ಮುಖಾಮುಖಿ ಯುದ್ಧ ಮಾಡಿದಂಥ ಗಜಪತಿ ಪ್ರತಾಪರುದ್ರನ ಸೋಲಿಸಿ ವಿಜಯವಾಡ ಮತ್ತು ಕೊಂಡಪಲ್ಲಿ ದುರ್ಗಗಳನ್ನು ಕ್ಯಾಪ್ಚರ್ ಮಾಡ್ಕೊತಾನೆ ಕೃಷ್ಣದೇವರಾಯ. ಇಲ್ಲಿ ಮೂರನೇ ಹಂತದಲ್ಲಿ ನೇರವಾಗಿ ಗಜಪತಿ ಪ್ರತಾಪರುದ್ರ ಯುದ್ಧನ ಮಾಡ್ತಾನೆ. ಸೋತು ವಿಜಯವಾಡ ಮತ್ತು ಕೊಂಡಪಲ್ಲಿ ಎರಡನ್ನ ಕಳ್ಕೊತಾನೆ. ಅಂದರೆ ಕೃಷ್ಣದೇವರಾಯ ವಿಜಯವಾಡ ಮತ್ತು ಕೊಂಡಪಲ್ಲಿ ಎರಡು ಕೋಟೆಗಳನ್ನು ವಶಪಡಿಸಿಕೊಂಡು ತನ್ನ ಸಾಮ್ರಾಜ್ಯಕ್ಕೆ ಸೇರ್ಪಡೆ ಮಾಡಿಕೊಳ್ತಾನೆ. ಇನ್ನು ನಾಲ್ಕನೇ ಹಂತ ತೆಲಂಗಾಣದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೋಟೆಗಳನ್ನ ಕ್ಯಾಪ್ಚರ್ ಮಾಡೋ ಪ್ರಯತ್ನವನ್ನು 4 ಹಂತದಲ್ಲಿ ಮಾಡ್ತಾನೆ. ಈ 4ನೇ ಹಂತದಲ್ಲಿ ಪ್ರಮುಖವಾಗಿ ತೆಲಂಗಾಣದ ಅನಂತಗಿರಿ, ಕನಕಗಿರಿ, ದೇವರಕೊಂಡ ಈ ಕೋಟೆಗಳನ್ನು ವಶಪಡಿಸ್ಕೊತಾನೆ. ತೆಲಂಗಾಣದ ಅನಂತಗಿರಿ, ಕನಕಗಿರಿ, ದೇವರಕೊಂಡ ಈ ಕೋಟೆಗಳನ್ನು 4ನೇ ಹಂತದ ದಂಡಯಾತ್ರೆಯಲ್ಲಿ ವಶಪಡಿಸ್ಕೊತಾನೆ. ಜೊತೆಗೆ ಈ ವಿಜಯದ ನೆನಪಿಗಾಗಿ ಪೋತನೂರು ಅಥವಾ ರಾಯಪಟ್ನೂರು ಎಂಬಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡಿದಾನೆ ಕೃಷ್ಣದೇವರಾಯ. ತೆಲಂಗಾಣದ ಅನಂತಗಿರಿ, ಕನಕಗಿರಿ, ದೇವರಕೊಂಡ ಪ್ರದೇಶಗಳನ್ನು ಗೆದ್ದಂಥ ಕೃಷ್ಣದೇವರಾಯ ಆ ದಿಗ್ವಿಜಯದ ನೆನಪಿಗಾಗಿ ಪೋತನೂರು ಎಂಬಲ್ಲಿ ಅಥವಾ ರಾಯಪಟ್ನೂರು ಅಂತ ಕೂಡ ಕರೀತೇವೆ, ಅಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡ್ತಾನೆ. ಇನ್ನು ಕಳಿಂಗ ದಿಗ್ವಿಜಯದ ಕೊನೆಯ ಹಂತ 5ನೇ ಹಂತ. 5ನೇ ಹಂತದಲ್ಲಿ ಒರಿಸ್ಸಾದ ಗಜಪತಿ ಪ್ರತಾಪರುದ್ರನ ರಾಜಧಾನಿ ಕಟಕ್ಗೆ ಮುತ್ತಿಗೆಯನ್ನು ಹಾಕ್ತಾನೆ. ಒರಿಸ್ಸಾದ ರಾಜಧಾನಿ ಪ್ರತಾಪರುದ್ರನ ರಾಜಧಾನಿ ಕಟಕ್ಗೆ ಮುತ್ತಿಗೆ ಹಾಕಿ ಪ್ರತಾಪರುದ್ರನ ಸೋಲಿಸ್ತಾನೆ. ಸೋತಂತ ಪ್ರತಾಪರುದ್ರ ಕೃಷ್ಣದೇವರಾಯನಿಗೆ ಶಾಂತಿ ಸಂಧಾನ ಮಾಡಿಕೊಳ್ತಾನೆ. ಜೊತೆಗೆ ಕೃಷ್ಣದೇವರಾಯನಿಗೆ ತನ್ನ ಮಗಳು ಜಗನ್ಮೋಹಿನಿಯನ್ನು ಕೊಟ್ಟು ವಿವಾಹ ಮಾಡ್ತಾನೆ. ಆ ಮೂಲಕ ಕೃಷ್ಣದೇವರಾಯ ಒರಿಸ್ಸಾದ ಗಜಪತಿ ಪ್ರತಾಪರುದ್ರನ ಮಗಳು ಜಗನ್ಮೋಹಿನ ವಿವಾಹ ಮಾಡಿಕೊಂಡು ತನ್ನ ದಂಡಯಾತ್ರೆಯನ್ನು ಕಂಪ್ಲೀಟ್ ಮಾಡಿಕೊಂಡು ವಾಪಸ್ಸು ರಾಜಧಾನಿಗೆ ಬರ್ತಾನೆ. ಹೀಗೆ 5 ಹಂತಗಳಲ್ಲಿ ಕಳಿಂಗದ ಮೇಲೆ ದಿಗ್ವಿಜಯವನ್ನು ಸಾಶ 1513ರಿಂದ 18ರ ಕಾಲಘಟ್ಟದಲ್ಲಿ ಆತ ಕೈಗೊಂಡು ಯಶಸ್ಸನ್ನು ಕಾಣ್ತಾನೆ. 4ನೇ ಪಾಯಿಂಟು ರಾಯಚೂರು ಯುದ್ಧ 1520ರಲ್ಲಿ. ರಾಯಚೂರು ಯುದ್ಧವನ್ನು 1520ರಲ್ಲಿ ಕೈಗೊಳ್ತಾನೆ. ಈ 1520ರ ರಾಯಚೂರು ಯುದ್ಧದಲ್ಲಿ ಕೃಷ್ಣದೇವರ ರಾಯಚೂರು ಕೋಟೆಯನ್ನು ವಶಪಡಿಸ್ಕೊತಾನೆ. ಈ ಒಂದು ಕೋಟೆಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಪೋರ್ಚುಗೀಸರವರಿಗೆ ಸಹಾಯವನ್ನು ಮಾಡ್ತಾರೆ. ಆ ಕಾರಣಕ್ಕಾಗಿಯೇ ಪೋರ್ಚುಗೀಸರಿಗೆ ವಿಜಯನಗರ ಸಾಮ್ರಾಜ್ಯದ ಸೇನೆಗೆ ಪರ್ಷಿಯಾದ ಕುದುರೆಗಳನ್ನು ಪೂರೈಸತಕ್ಕಂಥ ಏಕಸ್ವಾಮ್ಯ ಅಧಿಕಾರವನ್ನು ಮಂಜೂರು ಮಾಡಿಕೊಡ್ತಾನೆ. 1520ರಲ್ಲಿ ರಾಯಚೂರು ಕೋಟೆಯನ್ನು ಗೆಲ್ಲೋದಕ್ಕೆ ಸಹಾಯ ಮಾಡಿದಂಥ ಪೋರ್ಚುಗೀಸರಿಗೆ ವಿಜಯನಗರ ಸಾಮ್ರಾಜ್ಯದ ಸೇನೆಗೆ ಪರ್ಷಿಯಾದ ಯುದ್ಧಾಸ್ತ್ರಗಳನ್ನು ಪೂರೈಕೆ ಮಾಡ್ತಕ್ಕಂಥ ಏಕಸ್ವಾಮ್ಯ ಅಧಿಕಾರವನ್ನು ಮಂಜೂರು ಮಾಡಿಕೊಡ್ತಾನೆ. ಜೊತೆಗೆ ರಾಯಚೂರು ಯುದ್ಧವನ್ನು ಗೆದ್ದಂಥ ಕೃಷ್ಣದೇವರಾಯ ಗುಲ್ಬರ್ಗಕ್ಕೆ ಹಾಗೆ ದಂಡಯಾತ್ರೆಯನ್ನು ಮುಂದುವರಿಸಿಕೊಂಡು ಹೋಗಿ ಗುಲ್ಬರ್ಗದ ಅಮೀರ್ ಬರೀದನ್ನು ಸೋಲಿಸ್ತಾನೆ. ಗುಲ್ಬರ್ಗದ ಅಮೀರ್ ಬರೀದನ್ನು ಸೋಲಿಸಿ ಬೀದರ್ನಲ್ಲಿ ಆತ ಸೆರೆಮನೆಯಲ್ಲಿ ಇಟ್ಟಿದ್ದಂಥ ಬಹಮನಿ ಸುಲ್ತಾನನನ್ನು ಬಿಡುಗಡೆ ಮಾಡಿ ಆತನನ್ನು ಸಿಂಹಾಸನಕ್ಕೆ ತರ್ತಾನೆ. ಆ ಕಾರಣಕ್ಕಾಗಿಯೇ ಆತನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಕೂಡ ಬರುತ್ತೆ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಕೃಷ್ಣದೇವರಾಯನ ಬಿರುದುಗಳಲ್ಲಿ ಒಂದು ಅಂಕದ ಪ್ರಶ್ನೆ ಅಥವಾ ಹೊಂದಿಸಿ ಬರೆಯಲ್ಲಿ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳುವ ಸಂಭವನೀಯತೆ ನಾವಿಲ್ಲಿ ಅಲ್ಲಗಳೆಯಂಗಿಲ್ಲ. ಬಹಳ ಪ್ರಮುಖವಾಗಿರ್ತಕ್ಕಂಥ ಬಿರುದು ಈ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಬೀದರ್ನಲ್ಲಿ ಸೆರೆಲಿಟ್ಟಿದ್ದಂತಹ ಬಹಮನಿ ಸುಲ್ತಾನ ಬಿಡುಗಡೆ ಮಾಡಿ ಆತ ಸಿಂಹಾಸನ ತರ್ತಾನೆ. ಆ ಕಾರಣಕ್ಕಾಗಿಯೇ ಈ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಬರುತ್ತೆ. ಇನ್ನು 5ನೇ ಪಾಯಿಂಟು ಸಿಲೋನಲ್ಲಿ ಶಾಂತಿ. ಸಿಲೋನ್ ಈಗಿನ ಶ್ರೀಲಂಕಾ, ಆಧುನಿಕ ಶ್ರೀಲಂಕಾವನ್ನು ಪ್ರಾಚೀನ ಕಾಲದಲ್ಲಿ ಸಿಲೋನ್ ಅಂತೇಳಿ ಕರೆಯಲಾಗ್ತಾ ಇತ್ತು. ಸಿಲೋನಿನ ಅರಸನಾಗಿದ್ದಂಥ ವಿಜಯಬಾಹುನ ವಿರುದ್ಧ ಅಲ್ಲಿ ಬಂಡಾಯಗಳು ಹೇಳ್ತಾ ಹೋಗ್ತವೆ. ಆ ಬಂಡಾಯಗಳನ್ನು ಹತ್ತಿಕ್ಕಿದಂಥ ಕೃಷ್ಣದೇವರಾಯ ವಿಜಯಬಾಹುವಿನ ಮಗ ಬೋನೈಕ್ಯ ಬಾಹುವನ್ನು ಅಧಿಕಾರಕ್ಕೆ ತರ್ತಾನೆ. ಆ ಮೂಲಕ ಅಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡ್ತಾನೆ. ಇದು ಕೂಡ ಆತನ ಹೆಗ್ಗಳಿಕೆ. ಶಿಲೋನಲ್ಲಿ ಶಾಂತಿ ಸ್ಥಾಪನೆಯಲ್ಲಿ ಕೃಷ್ಣದೇವರಾಯನ ಪಾತ್ರ ಅತ್ಯಂತ ಪ್ರಧಾನವಾಗಿರೋದನ್ನು ನಾವಿಲ್ಲಿ
ಕಾಣ್ತೇವೆ ಅಥವಾ ಉಲ್ಲೇಖ ಮಾಡ್ತೇವೆ. ಇನ್ನು ಕೃಷ್ಣದೇವರನ್ನ ಸಾಂಸ್ಕೃತಿಕ ಸಾಧನೆಗಳನ್ನು ಅವಲೋಕನ ಮಾಡೋದಾದ್ರೆ, ಕೃಷ್ಣದೇವರೇ ಒಬ್ಬ ಪ್ರಸಿದ್ಧ ಶ್ರೇಷ್ಠ ದೊರೆ ಮಾತ್ರ ಅಲ್ಲದೆ ಸಾಂಸ್ಕೃತಿಕವಾಗಿ ಸ್ವತಃ ಕವಿಯಾಗಿ ಕಲಾ ಪ್ರೋತ್ಸಾಹಕನಾಗಿ ಕೂಡ ನಾವಿಲ್ಲಿ ಆತನನ್ನ ಗುರುತಿಸ್ತೇವೆ. ಇಲ್ಲಿ ಪ್ರಮುಖವಾಗಿ ಸ್ವತಃ ಕವಿಯಾಗಿದ್ದಂಥ ಕೃಷ್ಣದೇವರಾಯ ಸಾಕಷ್ಟು ಕೃತಿಗಳನ್ನು ರಚನೆ ಮಾಡಿದ್ದಾನೆ. ಅಮುಕ್ತ ಮೌಲ್ಯದ ತೆಲುಗು ಭಾಷೆಯಲ್ಲಿ ಅಮುಕ್ತ ಮೌಲ್ಯದ ಎಂಬ ಗ್ರಂಥ ಶ್ರೇಷ್ಠ ಗ್ರಂಥವನ್ನು ರಚನೆ ಮಾಡಿದ್ದಾನೆ. ಜೊತೆಗೆ ಜಾಂಬವತಿ ಕಲ್ಯಾಣ ಮತ್ತು ಉಷಾ ಪರಿಣಯಂ, ಅಮುಕ್ತ ಮೌಲ್ಯದ, ಜಾಂಬವತಿ ಕಲ್ಯಾಣ ಮತ್ತು ಉಷಾ ಪರಿಣಯಂ ಈ 3 ಕೃತಿಗಳು ಕೂಡ ಕೃಷ್ಣದೇವರಾಯ ಸ್ವತಃ ರಚನೆ ಮಾಡಿರ್ತಕ್ಕಂಥ ಗ್ರಂಥಗಳು. ಹಾಗಾಗಿ ಸ್ವತಃ ಸಾಹಿತಿಯಾಗಿ ಸಾಹಿತ್ಯದ ಪೋಷಕನಾಗಿ ಕೂಡ ಕೃಷ್ಣದೇವರನ್ನ ಸಾಧನೆ ನಾವಿಲ್ಲಿ ಗುರುತಿಸಬೇಕಾಗತ್ತೆ. ಜೊತೆಗೆ ಈತನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಅಂತೇಳಿ ಕರೆಸ್ಕೊಂಡ 8 ಜನ ಶ್ರೇಷ್ಠ ತೆಲುಗು ಕವಿಗಳಿದ್ರು. ಶ್ರೀನಾಥ ಇರ್ಬೋದು, ಅಲಸನೆ ಪೆದ್ದಣ್ಣ ಇರ್ಬೋದು, ಹೀಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಷ್ಟದಿಗ್ಗಜರು, ದುರ್ಜಟಿ ಇರ್ಬೋದು, ಹೀಗೆ ಪ್ರಸಿದ್ಧವಾಗಿರ್ತಕ್ಕಂಥ 8 ಜನ ತೆಲುಗು ಕವಿಗಳು ಅವನ ಆಸ್ಥಾನದಲ್ಲಿದ್ದರು. ಅವರನ್ನು ನಾವು ಅಷ್ಟದಿಗ್ಗಜರು ಅಂತೇಳಿ ಕರೀತೇವೆ. ಅವರಿಗೆ ಕೃಷ್ಣದೇವರಾಯ ಪ್ರೋತ್ಸಾಹ ಕೊಟ್ಟಿದ್ದ, ಆಶ್ರಯ ಕೊಟ್ಟಿದ್ದ. ಜೊತೆಗೆ ತನ್ನ ತಾಯಿ ನಾಗಲಾದೇವಿಯ ಸ್ಮರಣಾರ್ಥಕವಾಗಿ ನಾಗಲಾಪುರ ಎಂಬ ಹೊಸ ನಗರವನ್ನು ನಿರ್ಮಾಣ ಮಾಡ್ತಾನೆ. ಅದು ಇವತ್ತಿನ ಹೊಸಪೇಟೆ. ಇವತ್ತೇನು ವಿಜಯನಗರ ಜಿಲ್ಲೆ ಅಂತಾಗಿದೆ, ಆ ವಿಜಯನಗರ ಜಿಲ್ಲೆಯ ಜಿಲ್ಲಾ ಕೇಂದ್ರ ಹೊಸಪೇಟೆನಿದೆ. ಆ ಹೊಸಪೇಟೆ ಕೃಷ್ಣದೇವರಾಯ ತನ್ನ ತಾಯಿ ನಾಗಲಾದೇವಿಯ ಸ್ಮರಣಾರ್ಥಕವಾಗಿ ಕಟ್ಟಿಸಿದಂತಹ ನಾಗಲಾಪುರವೇ ಇವತ್ತಿನ ಹೊಸಪೇಟೆ. ಇನ್ನು ವಾಸ್ತುಶಿಲ್ಪಕ್ಕೆ ಕೂಡ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾನೆ. ಹಂಪಿಯಲ್ಲಿ ಪುರಂದರ ಮಂಟಪ ನಿರ್ಮಾಣ ಮಾಡಿದ್ದಾನೆ. ಜೊತೆಗೆ ಲಕ್ಷ್ಮೀ ನರಸಿಂಹ ವಿಗ್ರಹ, ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ಯಾಚ್ಯೂ, ಅತ್ಯಂತ ಆಕರ್ಷಣೀಯ ವಿಗ್ರಹಗಳಲ್ಲಿ ಇದು ಕೂಡ ಒಂದು. ಲಕ್ಷ್ಮೀ ನರಸಿಂಹ ವಿಗ್ರಹ, ಹಜರ ರಾಮಸ್ವಾಮಿ ದೇವಾಲಯ ಇತ್ಯಾದಿ ಸ್ಮಾರಕಗಳನ್ನು ಕೂಡ ಕೃಷ್ಣದೇವರಾಯ ನಿರ್ಮಾಣ ಮಾಡಿದ್ದಾನೆ. ಜೊತೆಗೆ ಬಹುತೇಕ ದೇವಾಲಯಗಳಲ್ಲಿ ರಾಯಗೋಪುರ ಅಂತ ಏನು ಕರಿತೇವೆ, ಪ್ರವೇಶ ದ್ವಾರಗಳೇನಿದ್ದಾವೆ, ಎಂಟ್ರೆನ್ಸ್ ಗೇಟ್ ಅಂತ ಕರಿತೇವೆ, ರಾಯಗೋಪುರ ಅಂತಲೇ ಕರೀತಾರೆ. ಯಾಕೆಂದರೆ ಇವನ ಕಾಲದಿಂದ ಆರಂಭ ಆಗಿರೋದನ್ನು ಕಾಣ್ತೇವೆ. ಹೀಗೆ ವಾಸ್ತುಶಿಲ್ಪಕ್ಕೆ ಕೂಡ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು, ಸಾಧನೆಯನ್ನು ಕೃಷ್ಣದೇವರಾಯ ಆ ಕ್ಷೇತ್ರದಲ್ಲಿ ಮಾಡಿದ್ದಾನೆ. ಈತನ ಸಾಧನೆಗಳನ್ನು ಹೇಳೋದಕ್ಕೆ ಸಾಕ್ಷಿಗಳಾಗಿ ಆತನ ಬಿರುದುಗಳನ್ನು ಉಲ್ಲೇಖ ಮಾಡ್ಬೋದು ನಾವಿಲ್ಲಿ. ಕನ್ನಡ ರಾಜ್ಯ ರಾಮರಮಣ, ಕವಿ ಪುಂಗವ, ಕರ್ನಾಟಕ ಆಂಧ್ರಭೋಜ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಇವು ಶ್ರೀಕೃಷ್ಣ ದೇವರಾಯನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬಿರುದುಗಳು. ಕನ್ನಡ ರಾಜ್ಯ ರಾಮರಮಣ, ಕವಿ ಪುಂಗವ, ಕರ್ನಾಟಕ ಆಂಧ್ರಭೋಜ ಮತ್ತು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದುಗಳು ಕೃಷ್ಣದೇವರನ ಸಾಧನೆಗಳನ್ನು ಕನ್ನಡಿ ಹಿಡಿದಂಗೆ ನಮಗೆ ಉಲ್ಲೇಖ ಮಾಡೋದನ್ನು ಕಾಣ್ತೇವೆ. ಜೊತೆಗೆ ಈತ ದಾಸ ಚಳವಳಿಯನ್ನು ಕೂಡ ಎನ್ಕರೇಜ್ ಮಾಡ್ತಾನೆ. ಈತನ ಆಸ್ಥಾನದಲ್ಲಿ ಲಲಿತ ಕಲೆಯ ವಿಚಾರವಾಗಿ ಬಂದಂ ಲಕ್ಷ್ಮೀನಾರಾಯಣ ಎಂಬ ನೃತ್ಯ ಗುರುವನ್ನು ಕೂಡ ಈತ ಆಸ್ಥಾನದಲ್ಲಿ ಇಟ್ಕೊಂಡು ಪ್ರೋತ್ಸಾಹ ಕೊಟ್ಟಿದ್ದ. ಹಾಗಾಗಿ ಫೈನ್ ಆರ್ಟ್ಸ್ ಅನ್ನು ಕೂಡ ಎನ್ಕರೇಜ್ ಮಾಡ್ದ ಅಂತೇಳಿ ನಾವು ಉಲ್ಲೇಖ ಮಾಡ್ಬೋದು. ಬಂದಂ ಲಕ್ಷ್ಮೀನಾರಾಯಣ ಶ್ರೀಕೃಷ್ಣ ದೇವರಾಯನ ಆಸ್ಥಾನದ ಪ್ರಸಿದ್ಧವಾಗಿರ್ತಕ್ಕಂಥ ನೃತ್ಯ ಗುರು. ಹಾಗಾಗಿ ಕಲೆ, ವಾಸ್ತುಶಿಲ್ಪ, ಲಲಿತ ಕಲೆಗಳು ಎಲ್ಲವನ್ನೂ ಕೂಡ ಆತ ಸ್ವತಃ ಕವಿಯಾಗಿ ಕವಿಗಳನ್ನು ಕೂಡ ಪ್ರೋತ್ಸಾಹ ಮಾಡೋ ಮೂಲಕ ಸಾಂಸ್ಕೃತಿಕವಾಗಿ ಕೂಡ ತನ್ನ ಹೆಗ್ಗುರುತುಗಳನ್ನು ಈ ದೇಶದ ಸಾಂಸ್ಕೃತಿಕ ರಂಗಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾನೆ ಶ್ರೀಕೃಷ್ಣ ದೇವರಾಯ. ಇದಿಷ್ಟು ಶ್ರೀಕೃಷ್ಣ ದೇವರಾಯನ ಸಾಧನೆಗಳು. 10 ಅಂಕದ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂಥದ್ದು. ಹೆಚ್ಚು ಅದನ್ನು ಅವಲೋಕನ ಮಾಡೋ ಮೂಲಕ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯೋದಕ್ಕೆ ಪ್ರಯತ್ನ ಪಡಿ. ಥ್ಯಾಂಕ್ ಯು.